ಕನ್ನಡಿಗರೇ ನಮಸ್ಕಾರ. ನಾವಿಂದು ಹಾಸನಗೆ ಹೋಗ್ತಾ ಇದ್ದೀವಿ. ಹಾಸನದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣನ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಇದೆ. ಇಂದಿಗೆ ಪ್ರಜ್ವಲ್ ರೇವಣ್ಣ ಕಾಣೆಯಾಗಿ 20 ದಿನ. ಆತ ಮಾಡಿರುವಂಥ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಮತ್ತು ಬ್ಲಾಕ್ ಮೇಲ್ ಪ್ರಕರಣದಿಂದ ಅನೇಕ ಮಹಿಳೆಯರಿಗೆ ಇವತ್ತು ತೊಂದರೆ ಆಗಿದೆ. ಅನೇಕ ನಿಶ್ಚಿತಾರ್ಥಗಳು ಕೂಡ ಮುರಿದು ಬಿದ್ದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅನೇಕ ಜನ ಸರ್ಕಾರಿ ನೌಕರರು ಇವತ್ತು ಕೆಲಸಕ್ಕೆ ಹೋಗ್ತಾ ಇಲ್ಲ. ಅನೇಕ ಮಹಿಳೆಯರಿಗೆ ಅನೇಕ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಇವತ್ತು ಆತ ಬಲಾಢ್ಯ ಮತ್ತು ಹಣವಂತ ಮತ್ತು ದರ್ಪ ದೌರ್ಜನ್ಯ ಇರುವಂಥ ವ್ಯಕ್ತಿ ಮತ್ತು ಕುಟುಂಬ ರಾಜಕಾರಣದಿಂದ ಬಂದಿರುವಂಥ ವ್ಯಕ್ತಿ. ಇವತ್ತು ಏನು ಬೇಕಾದರೂ ಮಾಡಿ ಗೆಲ್ಲಿಸ್ಬೋದು ಅನ್ನೋದಕ್ಕೆ ಈ ಥರದ ಪ್ರಕರಣಗಳು ಇವತ್ತು ಸಾಕ್ಷಿಯಾಗಿ ನಿಲ್ತಾ ಇದ್ದಾವೆ. ಸುಮಾರು 2000ಕ್ಕೂ ಅಧಿಕ ಇರುವಂಥ ವಿಡಿಯೋಗಳಲ್ಲಿ ಆತ ಸಾವಿರಾರು ಮಹಿಳೆಯರಿಗೆ ತೊಂದರೆ ಕೊಟ್ಟಿದ್ದಾನೆ, ಬ್ಲಾಕ್ ಮೇಲ್ ಮಾಡಿದ್ದಾನೆ. ಇವತ್ತು ಅನೇಕ ಜನರು ಮಹಿಳೆಯರು ಮುಂದೆ ಬಂದು SITಗೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆತ ಇವತ್ತು 20 ದಿನಗಳಿಂದ ಕಾಣೆ ಆಗಿದ್ದಾನೆ. ಅವನನ್ನು ಬಂಧಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಆಗಲಿ BJP ಸರ್ಕಾರ ಆಗಲಿ ಮಾಡ್ತಾ ಇಲ್ಲ ಮತ್ತು SITಯು ಕೂಡ ಈ ಕೇಸನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಾಗಿತ್ತು. ರಾಜ್ಯದಾದ್ಯಂತ 31 ಜಿಲ್ಲೆಗಳಿಂದ ಸಾವಿರಾರು ಜನರು ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದಿದ್ದರು. ಈ ಹೋರಾಟವನ್ನು ಕಿಚ್ಚನ್ನು ಹಚ್ಚಿದ್ರು ಹಾಸನದಲ್ಲಿ. ಇಂಥ ಹೋರಾಟಕ್ಕೆ ನೂರಾರು ಜನ ಈ ಥರ ಭಾಗಿಯಾಗ್ತಾ ಇರೋದು ಮತ್ತು ಸ್ವಚ್ಛ ಮತ್ತು ಜನಪರ ರಾಜಕಾರಣವನ್ನು ಬೆಂಬಲಿಸ್ತಾ ಇರೋದು ಒಳ್ಳೆಯ ಲಕ್ಷಣ. ಹಾಗಾಗಿ ನಾವು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಲಿ ಅಂತ ಕೇಳ್ಕೊಳ್ತಾ ನಾವು ಮತ್ತೆ ಸಿಗ್ತಾ ಇರೋಣ. ಎಲ್ಲರಿಗೂ ಒಂದೇ ವಂದಿಸ್ತಾ ಜೈ ಕರ್ನಾಟಕ, ಜೈ ಕನ್ನಡ.